ದಿನಕ್ಕೊಂದು ತಿರುವು ಪಡಿತಾ ಇದೆ ಭೂಮಿ ಲೂಟಿ ಪ್ರಕರಣ. ನಕಲೆ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡಿಕೊಂಡ್ರು ಅಂತ ಪ್ರಕರಣ ಇದು. ಈ ಕೇಸ್ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಈ ಕೇಸ್ಗೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿದಂತ ಪ್ರಕರಣ ಇದು. ಲೋಕಾಯುಕ್ತ ಬಳಿಕ ಈಗ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಂದೀಶ್, ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಸರ್ಕಾರಿ ಭೂಮಿ ಕಬಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಕೂಡ ಎಂಟ್ರಿ ಆಗಿರೋ ಅಂತದ್ದು ಮಾಹಿತಿನ ನೀಡೋದಾದ್ರೆ. ಖಂಡಿತ ಮಧುಸೂದನ್, ಈಗಾಗಲೇ ನಾಗಮಂಗಲದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂಮಿಯನ್ನ ಕನ್ನ ಹಾಕಿರುವಂತಹ ಘಟನೆ ಇದೀಗ ಲೋಕಾಯುಕ್ತ ದಾಳಿಯಿಂದ ಬಯಲಾಗಿದೆ. 100 ಎಕರೆ, ಕನಿಷ್ಠ ಅಂದ್ರೂ 320 ಎಕರೆ ಪ್ರದೇಶವನ್ನು ಬಕರುಗುಂ ಏನು ಯೋಜನೆ ಇದೆ, ಆ ಒಂದು ಯೋಜನೆಯಲ್ಲಿ ಅಕ್ರಮವಾಗಿ ಖಾತೆಯನ್ನ ಮಾಡಿಕೊಡ್ಲಾಗಿದೆ ಎಂಬ ನಿಟ್ಟಿನಲ್ಲಿ ಇದೀಗಾಗಲೇ ದಾಖಲೆ ಸಮೇತ ಅದನ್ನ ಬಟಾಬಯಲು ಮಾಡಿರುವಂತದ್ದು ಲೋಕಾಯುಕ್ತ. ಇದೀಗ ಆ ಒಂದು ಲೋಕಾಯುಕ್ತ ತನಿಖೆಯ ಬಳಿಕ ಹಲವಾರು ತಿರುವುಗಳನ್ನ ಆ ಒಂದು ಭೂ ಅಕ್ರಮ ಹಗರಣ ಇದೀಗ ತಿರುವನ್ನು ಪಡ್ಕೊಳ್ತಾ ಇರುವಂತದ್ದು. ಕಾರಣ ಅಂತಂದ್ರೆ ಈಗ ಏನು ಲೋಕಾಯುಕ್ತ ಎಂಟ್ರಿಯನ್ನು ಕೊಡ್ತು, ಅದಾದ ಬಳಿಕ ಇದೀಗ ಇಡಿಯು ಕೂಡ ಎಂಟ್ರಿಯನ್ನು ಕೊಟ್ಟಿರುವಂತದ್ದು. ಜಾರಿ ನಿರ್ದೇಶನಾಲಯ ಇದೀಗ ಎಂಟ್ರಿಯನ್ನು ಕೊಟ್ಟು ತನಿಖೆಗೆ ಇಳಿದಿದೆ. ಕಾರಣ ಅಂತಂದ್ರೆ ಇಲ್ಲಿ ಸುಮಾರು 200 ಕೋಟಿಗೂ ಹೆಚ್ಚು ಒಂದು ನಷ್ಟವನ್ನ ಸರ್ಕಾರಕ್ಕೆ ಈ ಒಂದು ಹಗರಣದಿಂದ ಆಗಿದೆ ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಹಾಗಿದ್ರೆ ಹಣಕಾಸು ವಹಿವಾಟು ಯಾರ್ಯಾರ ನಡುವೆ ನಡೆದಿದೆ, ಮತ್ತೆ ಈ ಒಂದು ಹಣಕಾಸು ವಹಿವಾಟಿನಲ್ಲಿ ಯಾರ್ಯಾರ ಪಾತ್ರ ಇದೆ ಎಂಬ ನಿಟ್ಟಿನಲ್ಲಿ ಇದೀಗ ತನಿಖೆಗೆ ಇಡಿ ಮುಂದಾಗಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಬಕರುಗುಂ ಏನು ಯೋಜನೆ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಭೂಮಿಯನ್ನ ಮಂಜೂರು ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಆ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ. ನೇರವಾಗಿ ಹಣವನ್ನ ಕೊಟ್ಟಂತವರಿಗೆ ಮಾತ್ರ ಭೂಮಿಯನ್ನ ಮಂಜೂರು ಮಾಡಲಾಗಿದೆ. ಅದರಲ್ಲೂ ಕೂಡ ಇದರಲ್ಲಿ ರಿಯಲ್ ಎಸ್ಟೇಟ್ ದಂಧೆಯೂ ಕೂಡ ಇದೆ ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗಿರುತ್ತದೆ. ಅಂದ್ರೆ ಪ್ರಭಾವಿಗಳು ಏನು ಅರ್ಹ ಫಲಾನುಭವಿಗಳ ಹೆಸರಿನಲ್ಲಿ ಈ ರೀತಿಯ ಭೂಮಿಯನ್ನ ಪಡ್ಕೊಂಡಿದ್ದಾರೆ. ಅದರ ಒಂದು ಉದ್ದೇಶ ಒಂದಷ್ಟು ಲೂಟಿ ಮಾಡುವಂಥದ್ದು, ಭೂಮಿಯನ್ನ ಲೂಟಿ ಮಾಡುವಂತ ಕೆಲಸವೂ ಕೂಡ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಲೋಕಾಯುಕ್ತ ತನಿಖೆ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಉಸ್ತುವಾರಿ ಸಚಿವರ ಸೂಚನೆಯಂತೆ ಮಂಡ್ಯ ಜಿಲ್ಲಾಧಿಕಾರಿಗಳು ಎಸಿ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರ ನಡುವೆ ಇದೀಗ ಇಡಿ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂತದ್ದು. ಜಾರಿ ನಿರ್ದೇಶನಾಲಯ ಯಾವಾಗ ಎಂಟ್ರಿಯನ್ನು ಕೊಡ್ತು ಇದೀಗ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ನಡುಕ ಶುರು ಆಗಿದೆ. ಈಗಾಗಲೇ ಲೋಕಾಯುಕ್ತ ತನಿಖೆಯಲ್ಲಿ 11 ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಅವರೆಲ್ಲರನ್ನು ಕೂಡ ಜೈಲಿಗಟ್ಟಲಾಗಿದೆ. ಅದರ ನಡುವೆ ಇದೀಗ ಮೇಲಧಿಕಾರಿಗಳು, ಇದರಲ್ಲಿ ದೊಡ್ಡ ವ್ಯಕ್ತಿಗಳ ಪಾತ್ರವೂ ಕೂಡ ಇದೆ, ರಾಜಕಾರಣಿಗಳ ಪಾತ್ರ ಇದೆ. ಜೊತೆಗೆ ಮೇಲಧಿಕಾರಿಗಳು ಅಂದ್ರೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳ ಪಾತ್ರವೂ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಅಕ್ರಮ ಹಣಕಾಸು ವಹಿವಾಟು ಏನಾಗಿದೆ ಅದರ ಕುರಿತು ತನಿಖೆಯನ್ನು ಮಾಡೋದಕ್ಕೆ ಇದೀಗ ಇಡಿ ಕೂಡ ಎಂಟ್ರಿಯನ್ನು ಕೊಟ್ಟಿರುವುದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಮತ್ತು ಪ್ರಭಾವಿಗಳಿಗೆ ನಡುಕ ಶುರು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮಧುಸೂದನ್.